ರಾತ್ರಿ ಆದ್ರೆ ಊಟ ಮಾಡಕ್ಕಾಗಲ್ಲ, ನಿದ್ರೆ ಬರಲ್ಲ. ನುಸಿ ಹುಳುಗಳ ಕಾಟಕ್ಕೆ ಬೇಸತ್ತ ಬಾಗಲಕೋಟೆ ನಿವಾಸಿಗಳು. ಬಾಗಲಕೋಟೆಯ ನವನಗರದ 36ನೇ ಸೆಕ್ಟರ್ನಲ್ಲಿ ಘಟನೆ ನಡೆದಿದೆ. ಬಡಾವಣೆ ಪಕ್ಕದಲ್ಲೇ ಇರುವ ಸರ್ಕಾರಿ ಆಹಾರ ಧಾನ್ಯ ಗೋದಾಮ್ ಎಪಿಎಂಸಿ ಪಕ್ಕ ಹೆಚ್ಚಾಗಿರುವಂತಹ ನುಸಿ ಹುಳುಗಳ ಕಾಟ, ಜ್ವರ, ತುರಿಕೆ ಸೇರಿ ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಜನರು. ನೋಡಿ, ಪ್ರತಿನಿತ್ಯ ಇದೇ ಕಾಟ, ಒಂದೆರಡು ದಿನ ಅಂತ ಅಲ್ಲ. ಈ ಕಡೆ ನಿದ್ದೆ ಮಾಡೋಕ್ಕೂ ಆಗಲ್ಲ, ಆ ಕಡೆ ಊಟ ಮಾಡೋಕ್ಕೂ ಆಗಲ್ಲ, ನಿದ್ರೆ ಬರಲ್ಲ. ಯಾಕೆ ಅಂದ್ರೆ ನುಸಿ ಮತ್ತು ಹುಳುಗಳ ಕಾಟ ಶುರು ಆಗ್ಬಿಟ್ಟಿದೆ. ಇದರಿಂದ ಅಲ್ಲಿನ ನಿವಾಸಿಗಳಂತೂ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸಾಕಾಗಿ ಹೋಗಿದೆ. ಬಾಗಲಕೋಟೆಯ ನವನಗರದ 36ನೇ ಸೆಕ್ಟರ್ನಲ್ಲಿ ಒಂದು ಘಟನೆ ನಡೆದಿರೋದು. ಈ ಬಡಾವಣೆ ಪಕ್ಕದಲ್ಲೇ ಸರ್ಕಾರಿ ಆಹಾರ ಧಾನ್ಯ ಗೋದಾಮು ಇದೆಯಂತೆ. ಈ ಎಪಿಎಂಸಿ ಪಕ್ಕ ಈ ನುಸಿ ಹುಳುಗಳ ಕಾಟ ಹೆಚ್ಚಾಗಿರೋದ್ರಿಂದ ಪ್ರತಿನಿತ್ಯನೂ ಸಮಸ್ಯೆನ. ಪಾಪ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ಕಿವಿ ಒಳಗೆ ಹೋಗ್ಬಿಟ್ರೆ ಅಂತ ಭಯ. ಅದಲ್ದೇನೆ ಈ ಆಹಾರಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರತ್ತೆ, ಬೀಳ್ತಾ ಇರತ್ತೆ, ಮಲ್ಗೋದಕ್ಕೂ ಆಗಲ್ಲ. ಸಾಕಾಗಿ ಹೋಗ್ಬಿಟ್ಟಿದೆ. ಅವ್ರಿಗೂ ಕೇಳ್ಕೊಳ್ತಿದ್ದಾರೆ, ದಯವಿಟ್ಟು ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಒಂದು ಪಾತ್ರೆ ಇಟ್ರೆ ಎಷ್ಟು ಹುಳಗಳು ಬಿದ್ದಿರುತ್ತೆ ಅಂತ ನೋಡಿ. ಹೆಂಗ್ ಜೀವನ ಮಾಡ್ತಾರೆ ಪ್ರತಿನಿತ್ಯವೂ ಅಲ್ಲಿ. ಜನರದ್ದು ಸಮಸ್ಯೆ ಕೇಳಕ್ಕೆ ಇವ್ರನ್ನ ಆರಿಸಿ ತಂದಿರ್ತಾರೆ. ಯಾರ ಸಮಸ್ಯೆನ ಕೇಳಿ ಜನರದ್ದು ಸಮಸ್ಯೆ ಕೇಳಕ್ಕೆ ಇವ್ರನ್ನ ಆರಿಸಿ ತಂದಿರ್ತಾರೆ. ಯಾರ ಸಮಸ್ಯೆನ ಕೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು ಹಿರೇಮಠ, ಯಾವಾಗಿಂದ ಈ ಸಮಸ್ಯೆ ಇರೋದು? ಅಂದ್ರೆ ಯಾವುದೇ ಅಧಿಕಾರಿಗಳು ಸಂಬಂಧಪಟ್ಟವ್ರ ಗಮನಕ್ಕೆ ಇದು ತಂದಿಲ್ವೋ ಅಥವಾ ಏನು ಅಂತ? ನೀತಿ, ಖಂಡಿತ ಇದು ವರ್ಷವಿಡೀ ಆಗ್ತಿರ್ತಕ್ಕಂಥ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಸಾಕಷ್ಟು ಬಾರಿ ಇಲ್ಲಿ ಜನರು ರೋಷ ಹೋಗಿರುವಂತದ್ದು. ಪ್ರಮುಖವಾಗಿ ಜಿಲ್ಲಾಡಳಿತಕ್ಕೂ ಆಗಿರ್ಬೋದು, ಅಲ್ಲಿಯ ಗೋಡಾಮಿ ಅಂತ ಮುಖ್ಯ ಅಧಿಕಾರಿಗಳಿಗೂ ಕೂಡ ಭೇಟಿಯಾದಂತ ಸಂದರ್ಭದಲ್ಲಿ ಆಗಷ್ಟೇ ಒಂದಿಷ್ಟು ಅಲ್ಲಿಯ ಒಂದು ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡಿ, ಅಲ್ಲಿ ನಗರಸಭಾ ಅಧಿಕಾರಿಗಳು ಒಂದು ಪೌಡರ್ ಅನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾರೆ ವಿನಃ ಯಾವುದೇ ರೀತಿಯಾಗಿ ಶಾಶ್ವತವಾಗಿ ನಮಗೆ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ರಾತ್ರಿ ಆದ್ರೆ ಆ ಮಕ್ಕಳಿಗೆ ಕಿರಿಕಿರಿ, ಅಂದ್ರೆ ಮಕ್ಕಳ ಹೊಚ್ಕೊಂಡಿರ್ತಕ್ಕಂಥ ಬಟ್ಟೆಯಲ್ಲಿ ಕೂಡ ಆ ಹುಳಗಳ ಕಾಟ, ಮತ್ತೆ ಏನಾದ್ರೂ ತಾವು ಊಟ ಮಾಡುವ ಸೇವನೆ ಮಾಡ್ತಿರ್ತಕ್ಕಂಥ ಊಟದ ಎಡೆಯಲ್ಲಿ ಕೂಡ ಯಾವ ರೀತಿಯಾಗಿ ಹುಳ ಇರುತ್ತೆ ಅನ್ನೋದು ಕೂಡ ಕಾಣಂಗಿಲ್ಲ. ಅದೇನ್ನ ನಾವು ಉಪಹಾರವನ್ನ ಮಾಡ್ತೇವೆ. ಅದಾದ ಬಳಿಕ ನಮಗೆ ಅಸ್ವಸ್ಥಗೊಂಡು ಸಾಕಷ್ಟು ಬಾರಿ ಆರೋಗ್ಯ ಸಮಸ್ಯೆ ಆಗಿರುವಂತದ್ದು. ಕಳೆದ ಬಾರಿ ನಾವು ಸಾಕಷ್ಟು ಬಾರಿ ಡಿಸಿ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡಿದ್ವಿ. ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರು ಇತ್ತ ಕಡೆ ಗಮನ ಹರಿಸ್ತಿಲ್ಲ ಅನ್ನೋದು ಇಲ್ಲಿಯ ಜನರ ಒಂದು ಆರೋಪಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಇತ್ತ ಬರೋದೇ ಇಲ್ಲ ಅನ್ನುವಂತ ಅಳಲನ್ನ ಕೂಡ ಇಲ್ಲಿಯ ಜನರು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿಯ ಗೋಡಾಮಿನ ಏನು ಅಲ್ಲಿ ಗೋಡಾಮವನ್ನ ಬೇರೆ ಅಡಿಗೆ ಸ್ಥಳಾಂತರ ಮಾಡಬೇಕು, ಇಲ್ದಿದ್ರೆ ನಮಗೆ ಶಾಶ್ವತವಾಗಿ ಇಲ್ಲೇ ನಮ್ಮನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋದು ಇಲ್ಲಿಯ ಜನರ ಒಂದು ಒತ್ತಾಯ ಆಗಿರುವಂತದ್ದು. ಇಲ್ಲಿ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದ್ರೆ ಯಾಕೆ ನಮಗೆ ಈ ರೀತಿ ಆಗ್ತಿದೆ ಅನ್ನೋದು ನಮಗೆ ಕರಳು ಹಿಂಡುವಂತ ಕೆಲಸವನ್ನ ಇಲ್ಲಿ ಅಧಿಕಾರಿಗಳು ಮಾಡ್ತಿರುವಂತದ್ದು ಒಂದ್ ಕಡೆ ಆರೋಪವನ್ನ ಮಾಡ್ತಿರುವಂತದ್ದು. ನೀತಿ, ಓಕೆ, ಥ್ಯಾಂಕ್ ಯು ಗುರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜನರದ್ದು ಸಮಸ್ಯೆ ಕೇಳಕ್ಕೆ ಇವ್ರನ್ನ ಆರಿಸಿ ತಂದಿರ್ತಾರೆ. ಯಾರ ಸಮಸ್ಯೆನ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಬ್ಬಾಸ್ ಸಾಬ್ ಅವರೇ. ನಮಸ್ತೆ ಮೇಡಮ್. ಯಾಕೆ ಈ ತರ ಸಮಸ್ಯೆ ಆಗ್ತಿದೆ? ಎಷ್ಟು ದಿನದಿಂದ ಆಗ್ತಾ ಇದೆ ಈ ತರ? ಇದು ಒಂದು 7-8 ವರ್ಷ ಆಯ್ತು ಮೇಡಮ್. ಎಷ್ಟು 7-8 ವರ್ಷ ಆಯ್ತು ಮೇಡಮ್. 7-8 ವರ್ಷದಿಂದನೂ ಈ ಸಮಸ್ಯೆ ಆಗ್ತಿದೆ. ಈ ಸಮಸ್ಯೆ ಇದೆ. ನಾವು ಅಲ್ಲಿ ಇದ್ದು 25 ವರ್ಷ ಆಯ್ತು ಮೇಡಮ್ ಅಲ್ಲಿ ಇದ್ದು. ಮೊದಲು ಗೋಡಾನ್ ಇದ್ದಿದ್ದಿಲ್ಲ ಮೇಡಮ್, ಗೌರ್ಮೆಂಟ್ ಗೋಡಾನ್. ಓಕೆ. ಮಿಶ್ಯು ಎಲ್ಲ ಬಾಳ್ ಬರ್ತದ ಮೇಡಮ್, ನೀರಿನಲ್ಲಿ, ಊಟದಲ್ಲಿ, ಎಲ್ಲ ಹುಡುಗರು ಮಕ್ಕೊಂದಲ್ಲಿ, ಕಿವಿಯಲ್ಲಿ, ಕಣ್ಣಲ್ಲಿ ಎಲ್ಲ ಬಹಳ ಸಮಸ್ಯೆ ಆಗಿದೆ ಮೇಡಮ್. ಪೇಪರ್ನಾಗೂ ಬಂದಿತ್ತು ಮೇಡಮ್ ಅದು. ಓಕೆ. ಆಮೇಲೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲಿ ನಾವು ಹೋಗಿ ಭೇಟಿಯಾಗಿ ಹೇಳಿದ್ವಿ, ಹಿಂಗ ಮಿಶ್ಯು ಬಾ ಬರ್ತಾ ಇದೆ ಅಂತ. ಇಲ್ಲ ಸರ್ ನಾವು ಮಾಡ್ತೀವಿ ಅಂತಂದ್ರು.
ಒಂದು ಸ್ವಲ್ಪ ಪೌಡರ್ ಗಿಡರ್ ಹಾಕಿದ್ರೆ ಆಮೇಲೆ ಮತ್ತೆ ಅವ್ರು ಏನು ಮಾಡ್ಲಿಲ್ಲ ಮೇಡಮ್. ಅಂದ್ರೆ ಈಗ ನೀವು ಆಲ್ರೆಡಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಹಂಗಾದ್ರೆ? ಅವರೆಲ್ಲ ಬೆಂಗಳೂರಿನಲ್ಲಿ ಇರ್ತಾರಂತೆ, ಅವರಿಗೆ ಅವರು ಮಾತಾಡಿದ್ರು, ಅವರು ಸ್ಥಳೀಯ ನಿವಾಸಿಗಳು ಎಲ್ಲರೂ ಬಂದಿದ್ದಾರೆ ಅಂತ, ಎಲ್ಲಾರು ಒಣಿ ಮಂದಿ ಎಲ್ಲಾ ಹೋಗಿದ್ವಿ ಮೇಡಮ್ ಅಲ್ಲಿ. ಓಕೆ ಓಕೆ. ಸಿಬ್ಬಂದಿ ಪೊಲೀಸದವರು ಬಂದಿದ್ರು, ಅವ್ರು ಬಂದು ಅವರು ಏನಿಲ್ಲ ಇಲ್ಲ ನಾವು ಹೇಳ್ತೀವಿ, ಹಾ ಈಗ ಹೇಳಿದೈತಿ ಬಿಡಿ ಮೇಡಮ್. ಈಗ ಮತ್ತೆ ಈಗೆಲ್ಲ ರೇಷನ್ ಸ್ಟಾರ್ಟ್ ಆಗಿದೆ ಅಲ್ಲ ಮೇಡಮ್, ಓಕೆ. ಈಗೆಲ್ಲ ಮತ್ತೆ ಮಾಲ್ ಫುಲ್ ಸ್ಟಾಕ್ ಇದೆ, ಈಗ ಮತ್ತೆಲ್ಲ ನುಸಿ ಚಾಲು ಆಗಿದೆ. ಸರಿ, ಇವಾಗ ಈ ಅಧಿಕಾರಿಗಳಿಗೆ ಹೇಳಿದ್ರು ಒಂದೆರಡು ಸತಿ ನೋಡಿದ್ರು ಆಮೇಲೆ ಸುಮ್ನಾದ್ರು ಅಂತ ಇದ್ದೀರಾ. ಎಷ್ಟು ದಿನ ಅಂತ ಈ ಸಮಸ್ಯೆ ಇರಕ್ಕಾಗತ್ತೆ? ಇದರಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅಲ್ವಾ? ನಿದ್ದೆನೂ ಕರೆಕ್ಟ್ ಆಗಿ ಆಗಲ್ಲ, ಊಟ ತಿಂಡಿನೂ ಸಿಗುತ್ತೆ ಅಂತಿದ್ದೀರಾ. ನೀರಿನಲ್ಲಿ ಅದು ಸಾಯಂಕಾಲ ಏನಾಗ್ತದೆ ಮೇಡಮ್, ಲೈಟ್ ಹಚ್ಚಿದ್ಮೇಲೆ ಎಲ್ಲ ಬಂದ್ಬಿಡ್ತಾವ ಮೇಡಮ್, ಮನೆಗ್ ಬರುತ್ತೆ. ಕಸ ಹುಡುಗಿದ್ಮೇಲೆ ಅವು ಪೂರ್ತಿ ಬಿಗಿ ಅಂತ ಬರ್ತಾವ ಮೇಡಮ್. ಸರಿ, ಈಗ ಈ ಗೋದಾಮು ಇದೆಯಲ್ಲ, ಎಷ್ಟು ದೂರ ಇದೆ ನಿಮ್ಮ ಊರಿನ, ಅಂದ್ರೆ ನಿಮ್ಮ ಮನೆ ಪಕ್ಕದಲ್ಲೇ ಇದೆಯೋ, ಎಷ್ಟು ದೂರ ಇದೆ? ನಮ್ಮ ಮನೆ ಮಗ್ಲೊಂದು ಕೆನಾಲ್ ಇದೆ ಮೇಡಮ್, ಒಂದು ಗಟರ್ ಇದೆ ದೊಡ್ಡದು. ಓಕೆ, ಅದ್ರ ಮಗ್ಲೇ ಇದೆ ಮೇಡಮ್, ಅಲ್ಲಿ ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ ಮೇಡಮ್. ಎಲ್ಲ ಅಲ್ಲಿ ಮನೆಗಳು ಅದ ಮೇಡಮ್, ಎಲ್ಲ ಬಹಳ ಸಮಸ್ಯೆ. ಓಕೆ, ಅಂದ್ರೆ ಅಲ್ಲಿ ಸ್ಕೂಲು, ಅಂಗನವಾಡಿ ಈ ತರ ಏನಾದ್ರು ಇದೆಯಾ? ಅಂಗನವಾಡಿ ಇದೆ ಮೇಡಮ್, ಆ ಕಡೆ ಹಿಂದ್ಗಡೆ ಇದೆ ಮೇಡಮ್. ಅಲ್ಲೂ ಇದೇ ತರ ಸಮಸ್ಯೆ? ಎಲ್ಲಾ ಕಡೆ ಮೇಡಮ್ 35, 36, 49 ಎಲ್ಲ ಹೇಳ್ಬಿಟ್ಟಿದ್ವಿ ಮೇಡಮ್, ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ. ಈಗ ಈ ಗೋದಾಮು ಎಷ್ಟು ವರ್ಷದಿಂದ, ಅವಾಗಿಂದನೂ ಇದೇ ಸಮಸ್ಯೆ? ಅವಾಗ ಈಗ ಅದು ಯಾವಾಗ ಸ್ಟಾರ್ಟ್, ಈಗ ನಾವು ಅಲ್ಲಿ 25 ವರ್ಷ ಆಯ್ತು ಮೇಡಮ್ ಇದ್ದು, ಅವರು ಈಗ ಇದೇನು ಸ್ಟಾರ್ಟಿಂಗ್ ಆಗಿದ್ದಿಲ್ಲ ಮೇಡಮ್, ಅವರು ಏನು ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ಓಕೆ ಓಕೆ. ಗೋದಾಮಲ್ಲಿ ಇರೋರು ಯಾರು ಏನು ಹೇಳಲ್ವಾ, ಏನಾದ್ರು ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಅಂತ? ಅವ್ರು ಹೇಳ್ತಾರೆ ಮೇಡಮ್, ಅಷ್ಟೇ ಹೇಳ್ತಾರೆ ನೋಡಿ, ಮಾಡ್ತೀವಿ ಹೇಳಿದ್ವಿ, ದೊಡ್ಡ ಅಧಿಕಾರಿಗೆ ಹೇಳಿದ್ವಿ, ಆ ಪೌಡರ್ ಹಾಕಿದ್ದಾರೆ, ಇದ್ಮೇಲೆ ಬರುವುದಿಲ್ಲ, ಹಾ ಈಗ ಅಲ್ಲಿ ರೇಷನ್ ಅಕ್ಕಿ ಏನು ಇಡುದಿಲ್ಲ, ಬೇರೆ ಐಟಮ್ ಇಡ್ತೀವಿ, ಅದು ಬರುವುದಿಲ್ಲ ಅಂತ ಹೇಳ್ತಾರೆ, ಮುಗಿತು. ನಿಮ್ಮ ಸ್ಥಳೀಯ ಯಾರಾದ್ರೂ ಜನಪ್ರತಿನಿಧಿಗಳು ಯಾರು ಗಮನಕ್ಕೆ ತಂದಿದ್ದೀರಾ? ಯಾರಾದ್ರೂ ಬಂದು ನೋಡ್ಕೊಂಡು ಹೋದ್ರಾ? ಅವ್ರು ನಮ್ಮ ವಾರ್ಡ್ ಮೆಂಬರ್ ಇದಾರೆ ಮೇಡಮ್, ಅವ್ರಿಗೂ ಹೇಳಿದ್ವಿ ಮೇಡಮ್, ಅವರು ಹೇಳಿದಾರೆ ಮೇಡಮ್. ಓಕೆ, ಅವರು ಬೆಂಗಳೂರು ಮಟ್ಟ ಅವರು ಮಾತಾಡಿದ್ದಾರೆ. ಬಟ್ ಅವ್ರು ಹೇಳಿದ್ರು ಏನು ಉಪಯೋಗ ಆಗ್ತಿಲ್ಲ, ಹೇಳಿದ್ರೆ ಆ ಕ್ಷಣಕ್ ಮಾತ್ರ ಒಂದೆರಡು ದಿನ. ಹಾ ಮೇಡಮ್. ಸರಿ ಅಬ್ಬಾಸಾಬ್ ಅವ್ರೆ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಕೊಡಿಸೋ ಕೆಲಸ ಮಾಡ್ತೀವಿ. TV5 ನಿಮ್ ಪರವಾಗಿ ಧ್ವನಿ ಎತ್ತುತ್ತೆ. ನೋಡೋಣ, ನಾವು ಇದಕ್ಕೆ ಸಂಬಂಧಪಟ್ಟಂತೆ ಆ ಗೋದಾಮಿಗೆ ಯಾರು ಪ್ರಮುಖರಿದ್ದಾರೆ, ಅಧಿಕಾರಿಗಳು ಯಾರಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಅಬ್ಬಾಸಾಬ್ ಅವರೇ, TV5 ಜೊತೆಗೆ ಮಾತನಾಡಿದ್ದಕ್ಕೆ. ಜನರದ್ದು ಸಮಸ್ಯೆ ಕೇಳಕ್ಕೆ ಇವ್ರನ್ನ ಆರಿಸಿ ತಂದಿರ್ತಾರೆ. ಯಾರ ಸಮಸ್ಯೆನ ಕೇಳಿ ಕುಚ್ಚಿ ಮೇಲೆ ಕೂತು